ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು 15th ಜುಲೈ ಸೋಮವಾರದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ದಿನ 12th ಜುಲೈ ಶುಕ್ರವಾರದ ದಿನ ಮಾರ್ಕೆಟ್ ಮೂಮೆಂಟಮ್ ಹೇಗಿತ್ತು ಅಂತ ನೋಡೋಣ. ಹಾಗೂ ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ಲೆವೆಲ್ಸ್ಗಳು ಬಂದ್ವಾ ಇಲ್ಲ ಅಂತ ಕೂಡ ನೋಡೋಣ. ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು TCS ಕ್ವಾರ್ಟರ್ಲಿ ರಿಸಲ್ಟ್ ಬಂದಿದೆ, ಅದು ಪಾಸಿಟಿವ್ ಆಗಿದೆ. ಇನ್ನು ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಬರೋದಿದೆ. ಇನ್ನು ಅದರ ಮೇಲೆ ಮಾರ್ಕೆಟ್ ಅಲ್ಲಿ ನಾವು ಮೊಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದೆ. ಅದ್ರ ಜೊತೆಗೆ ನಾನು ಹೇಳಿದ್ದು ನಿಫ್ಟಿ ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಫ್ಲಾಟ್ ಯಾವ ರೀತಿ ಓಪನ್ ಆದ್ರೆ ಕೂಡ ನಾವು ಮೊದಲನೇ 15 ನಿಮಿಷ ವೇಟ್ ಮಾಡಿ ಆ 15 ನಿಮಿಷದ ಹೈಯಿಂದ ಕಾಲ್ ಪೊಸಿಷನ್ ತಗೊಂಡ್ರೆ ಕೆಳಗಡೆ ಸ್ಟಾಪ್ ಲಾಸ್ ಇಡೋಣ. ಅದೇ ರೀತಿ ಲೋ ಇಂದ ಪುಟ್ ಪೊಸಿಷನ್ ತಗೊಂಡ್ರೆ ಹೈಯರ್ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಇಡೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ ನಿಫ್ಟಿನಲ್ಲಿ 24,420 ಮೇಲೆ ಒಂದು ಒಳ್ಳೆ ಬ್ರೇಕ್ಔಟ್ ಸಿಗುತ್ತೆ. ಈ ಟ್ರೆಂಡ್ ಲೈನ್ ಮೇಲೆ ಇಲ್ಲಿಂದ ಒಂದು ಒಳ್ಳೆ ಅಪ್ ಮೂವ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ 24,420 ಕ್ರಾಸ್ ಆಗಿ ಮೇಲೆ ಬಂದಿದ್ದು. ಅಲ್ಲಿಂದ ನೆಕ್ಸ್ಟ್ 30 ಮಿನಿಟ್ಸ್ ಅಲ್ಲಿ ನಿಫ್ಟಿ ಡೇ ಲೋ ನಲ್ಲಿ ಬಂದಿತ್ತು. ನಾವು ಮೊದಲನೇ 15 ನಿಮಿಷದ ಗ್ರೀನ್ ಕ್ಯಾಂಡಲ್ ನೋಡಿ ಇಲ್ಲಿ ಕಾಲ್ ಪೊಸಿಷನ್ ತಗೊಂಡಿದ್ವಿ. ಆದ್ರೆ ಸ್ಟಾಪ್ ಲಾಸ್ ಡೇ ಲೋ ಇಂದ ಅನದರ್ 20 ಪಾಯಿಂಟ್ಸ್ ಬಫರ್ ಆಗಿ ಸ್ಟಾಪ್ ಲಾಸ್ ನ ಇಟ್ಟಿದ್ವಿ. ಹಾಗಾಗಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ. ಇಲ್ಲಿಂದ ಬಂದ ರಿಕವರಿನಲ್ಲಿ ನಮ್ಮ ಫಸ್ಟ್ ಹಾಗೂ ಸೆಕೆಂಡ್ ಟಾರ್ಗೆಟ್ ಬಂತು. ಆದ್ರೆ ನಾವು ಪೊಸಿಷನ್ಸ್ ನಿಫ್ಟಿನಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ ತಗೊಂಡಿದ್ವಿ. ಆದ್ರೆ ಮೂಮೆಂಟಮ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಸಿಮಿಲರ್ ಆಗೇ ಇತ್ತು. ಇಲ್ಲಿಂದ ನಿಫ್ಟಿ ಅರೌಂಡ್ 11 o'clock ಗೆ ನಿಫ್ಟಿ ಹೊಸ ಆಲ್ ಟೈಮ್ ಹೈ ಮಾಡಿದ್ದು 24,592. ಅಲ್ಲಿಂದ ನಿಫ್ಟಿ ಸ್ವಲ್ಪ ಕೆಳಗಡೆ ಬಂತು. ನಮ್ಮ ಟಾರ್ಗೆಟ್ ನಿಫ್ಟಿದು 24,600 ಹತ್ರ ಆಗಿತ್ತು. ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 52,800 ಇಂದ 53,000 ವರೆಗೆ ಇತ್ತು. 52,800 ಅಚೀವ್ ಆದ್ಮೇಲೆ ಕೆಳಗಡೆ ಬಂದಿದ್ದಕ್ಕಾಗಿ ಹಾಗೂ ನಿಫ್ಟಿ 24,600 ಕೆಳಗಡೆ ಬಂದಿದ್ದಕ್ಕಾಗಿ ಇಲ್ಲಿಂದ ನಾವು ಯಾವುದೇ ಟ್ರೇಡ್ ಮಾಡಲಿಲ್ಲ. ಎಂಡ್ ಆಫ್ ದ ಡೇ ನಾವು ಹೀರೋ ಜೀರೋ ಕಾಲ್ ಸೆನ್ಸೆಕ್ಸ್ ಅಲ್ಲಿ ತಗೊಂಡಿದ್ವಿ. ಅಲ್ಲಿ ನಮ್ಮ ಪುಟ್ ಹೀರೋ ಜೀರೋ ಕಾಲ್ ಅಲ್ಲಿ 20 ಪಾಯಿಂಟ್ಸ್ ವರೆಗೆ ಪ್ರಾಫಿಟ್ ಬಂದಿತ್ತು. ಈ ಎಲ್ಲಾ ಅಪ್ಡೇಟ್ಸ್ ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ಅಲ್ಲಿ ಕೊಡ್ತಾ ಇದ್ವಿ. ಅಲ್ಲಿಂದ ಕೂಡ ನೀವು ಮಾಹಿತಿನ ಪಡಿಬಹುದಾಗಿದೆ. ಇಲ್ಲಿಂದ ಈಗ ನಾವು 15th ಜುಲೈ ಸೋಮವಾರದ ನಿಫ್ಟಿ ಮೂಮೆಂಟಮ್ ನ ನೋಡ್ಬೇಕು ಅಂತಂದ್ರೆ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ HCL ಟೆಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋದಿದೆ. ಅದರಿಂದ ಕೂಡ ಮಾರ್ಕೆಟ್ ಅಲ್ಲಿ ಸ್ಲೈಟ್ ಗ್ಯಾಪ್ ಅಪ್, ಗ್ಯಾಪ್ ಡೌನ್ ಆಗ್ಬೋದು. ಹಾಗೂ US ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಯಾವ ರೀತಿ ಬರುತ್ತೆ ಈ ಶುಕ್ರವಾರದ ದಿನ ಅಂತ ನೋಡ್ಕೊಂಡು ಅದ್ರ ಬೇಸಿಡ್ ಮೇಲೆ ಕೂಡ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಬರೋ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಆಗ್ಲಿ ಗ್ಯಾಪ್ ಡೌನ್ ಆಗ್ಲಿ ನಾವು ಯಾವ್ದೆಲ್ಲ ಲೆವೆಲ್ಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಅಂತ ಈಗ ನೋಡೋಣ. ನಾವು ನಿಫ್ಟಿನಲ್ಲಿ 2 ಇಂಪಾರ್ಟೆಂಟ್ ಲೆವೆಲ್ಸ್ ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮೊದಲನೇ ಲೆವೆಲ್ ಈ ಸಪೋರ್ಟ್ ಟ್ರೆಂಡ್ ಲೈನ್. ಇದು ನಮ್ಗೆ ಸೋಮವಾರ ಬರೋದು 24,460 ಇಂದ 24,440 ಹತ್ರ. ಇದೇ ಲೆವೆಲ್ ಅಲ್ಲಿ ನಿಫ್ಟಿಯ 5 ಡೇ ಮೂವಿಂಗ್ ಅವರೇಜ್ ಕೂಡ ಬರುತ್ತೆ. ನಾವು ನಿಫ್ಟಿನಲ್ಲಿ 24,460, 440 ಯಾವುದೇ ಲೆವೆಲ್ ಅಲ್ಲಿ ಬಂದ್ರೆ ಅಗೇನ್ ಸಿ ಪೊಸಿಷನ್ಸ್ ನ ತಗೊಂಡು ಕೆಳಗಡೆ 24,400 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬಹುದಾಗಿದೆ. ಇಲ್ಲಿಂದ ಸಪೋರ್ಟ್ ತಗೊಂಡು ನಿಫ್ಟಿ ರಿಕವರಿ ಆಗಕ್ಕೆ ಶುರು ಆದ್ರೆ ಮೇಲೆ 24,580 ಹಾಗೂ 600 ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಈ ಲೆವೆಲ್ಗಳು ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಕೋಬಹುದು. ಇನ್ನು ನಿಫ್ಟಿ ಸೋಮವಾರ ದಿನ 11 ಗಂಟೆ ಮೇಲೆ 24,600 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿಂದ ಇನ್ನಷ್ಟು ಅಪ್ ಮೂವ್ ಮೇಲೆ 24,700, 750 ವರೆಗೂ ಬರೋ ಚಾನ್ಸಸ್ ಇರುತ್ತೆ. 24,600 ಮೇಲೆ ಸಸ್ಟೈನ್ ಆದ್ರೆ ಇಲ್ಲಿಂದ ಅಗೇನ್ ನಾವು ಕಾಲಲ್ಲಿ ಪೊಸಿಷನ್ಸ್ ನ ತಗೊಂಡು ಹೋಗ್ಬೋದು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ 24,600 ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಮಾತ್ರನೇ ಕಾಲಲ್ಲಿ ಪೊಸಿಷನ್ಸ್ ತಗೊಳ್ಳೋಣ. ಇನ್ನು 24,500, 600 ಈ ರೇಂಜ್ ನೋ ಟ್ರೇಡಿಂಗ್ ರೇಂಜ್ ಆಗಿದೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಬೈ ಅಂಡ್ ಡಿಪ್ಸ್ ಆಗಿ 24,460, 440 ಹತ್ರ ಕಾಲ್ ಪೊಸಿಷನ್ ತಗೊಳ್ಳೋಣ. ಇಲ್ದಿದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ 24,600 ಮೇಲೆ ಹೋದ್ರೆ ಇಲ್ಲಿ ಕೂಡ ಕಾಲಲ್ಲಿ ಪೊಸಿಷನ್ ತಗೊಳ್ಳೋಣ. ಇನ್ನು ನಿಫ್ಟಿ ಯಾವುದೇ ಕಾರಣದಿಂದ 24,400 ನ ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೋಬಹುದಾ ಅಂತ ಯೋಚನೆ ಮಾಡೋದಾದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಏತಕ್ಕಂದ್ರೆ ಇಲ್ಲಿ ಯಾವುದೇ ಲೆವೆಲ್ ಇಂದ ಅಗೇನ್ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ನಾವು 24,400 ಇಂದ ಕೆಳಗಡೆ 24,300. ಈ ಯಾವುದೇ ಲೆವೆಲ್ ಅಲ್ಲಿ ಅಗೇನ್ ಯಾವುದೇ ಪೊಸಿಷನ್ಸ್ ನ ತಗೊಳ್ಳಲ್ಲ. ಏನಾದ್ರೂ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ನೆಗೆಟಿವ್ ಮೂಮೆಂಟಮ್ ಬಂದು 24,300 ನಿಫ್ಟಿ ಬ್ರೇಕ್ ಆಯ್ತು ಅಂತಂದ್ರೆ ಇಲ್ಲಿ ನಾವು ಬರೋ ದಿನಗಳಲ್ಲಿ
ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸದ್ಯಕ್ಕೆ 24,400 ಮೇಲೆ ಮಾತ್ರನೇ ನಾವು ಕಾಲಲ್ಲಿ ಪೊಸಿಷನ್ ತಗೊಂಡು ಹೋಗೋಣ. ಯಾವುದೇ ಕಾರಣದಿಂದ 24,300 ಬ್ರೇಕ್ ಆದ್ರೆ ಮಾತ್ರನೇ ಪುಟ್ ಪೊಸಿಷನ್ ತಗೊಳ್ಳೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೇ 15 ನಿಮಿಷದ ಹೈನ ಕ್ರಾಸ್ ಆಗಿದ್ದು, ಅಲ್ಲಿಂದ ಅಗೇನ್ ಅದ್ರ ಕೆಳಗಡೆ ಕೂಡ ಬಂದಿತ್ತು. ಆದ್ರೆ ಇಲ್ಲಿ ನಾವು ಬಫರ್ ಪಾಯಿಂಟ್ಸ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದಕ್ಕಾಗಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ಲಿಲ್ಲ. ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕೆಳಗಡೆ 52,160 ಇಂದ 52,800 ಇಲ್ಲಿ ಬಂದಿರೋ 600 ಪಾಯಿಂಟ್ಸ್ ಅಪ್ ಮೂವ್ ಅಲ್ಲಿ ನಮ್ಮ ಟಾರ್ಗೆಟ್ಗಳು ಬಂದಿತ್ತು. ಸೊ ಅಲ್ಲಿಂದ ನಾವು ಅಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಯಾವುದೇ ಟ್ರೇಡ್ ಮಾಡಲಿಲ್ಲ. ಹಾಗೂ ಬ್ಯಾಂಕ್ ನಿಫ್ಟಿ ದಿನದ ಕೊನೆಯಲ್ಲಿ ಹೈಯರ್ ಲೆವೆಲ್ ಇಂದ ಕೆಳಗಡೆ ಬಂದು ಕ್ಲೋಸ್ ಆಯ್ತು. ಇಲ್ಲಿ ಕೂಡ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಟ್ರೇಡ್ ಮಾಡಲಿಲ್ಲ. ಇನ್ನು ನಾವು ಸೋಮವಾರ ದಿನಕ್ಕೆ ಅದು 15th ಜುಲೈಗೆ ಟ್ರೇಡ್ ಮಾಡೋಕೆ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಯಾವುದೇ ಕಾಲ್ ಪೊಸಿಷನ್ಸ್ ಬಗ್ಗೆ ಇಲ್ಲಿ ಯೋಚನೆ ಮಾಡಲ್ಲ. ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಓನ್ಲಿ ಪುಟ್ ಪೊಸಿಷನ್ಸ್, ಅದು ಬ್ಯಾಂಕ್ ನಿಫ್ಟಿ 51,900 ಬ್ರೇಕ್ ಆದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಮೇಲೆ 52,100 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇನ್ನು 51,900 ಇಂದ ಇದು ಏನಾದ್ರು ಕರೆಕ್ಷನ್ ಮುಂದುವರೆದ್ರೆ ಕೆಳಗಡೆ 50 ಡೇ ಮೂವಿಂಗ್ ಆವರೇಜ್ 50,600 ಹತ್ರ ಬರ್ತಾ ಇದೆ. ಸೊ ಈ ಕರೆಕ್ಷನ್ ನಮ್ಗೆ 1 or 2 ಡೇಸ್ ಅಲ್ಲಿ 50,600 ಅಥವಾ 700 ಲೆವೆಲ್ ವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 51,900 ಕೆಳಗಡೆ ಬಿಯರಿಶ್ ಆಗಿ ಪುಟ್ ಪೊಸಿಷನ್ ತಗೊಳ್ಳೋಣ. ಇನ್ನು 52,000 ಮೇಲೆ ಯಾವುದೇ ಕಾಲ ಅಥವಾ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಮಂಗಳವಾರ ದಿನದಿಂದ ಅಂದ್ರೆ 16th ಜುಲೈಯಿಂದ ಏನಾದರೂ ಸೆಟಪ್ ಇದ್ರೆ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಸೊ ಸದ್ಯಕ್ಕೆ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಬಿಯರಿಶ್ ಆಗಿದ್ದೀನಿ. ಇನ್ನು ನಿಫ್ಟಿನಲ್ಲಿ ಬೈ ಅಂಡ್ ಡಿಪ್ಸ್ ಆಗಿ ಟ್ರೇಡ್ ಮಾಡೋದ್ರ ಬಗ್ಗೆ ಲೆವೆಲ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಹ್ಯಾಪಿ ವೀಕೆಂಡ್. ಸೋಮವಾರ ಮತ್ತೆ ಸಿಗೋಣ. ಥ್ಯಾಂಕ್ ಯು.